ಒಟ್ಟು ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ನ ಏನು ಮಾಡೆಲ್ ಪಶ್ಚಿಮ ಬಂಗಾಳದಲ್ಲಿ ನಮ್ಮ ಮೊನ್ನೆ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಮತಪೆಟ್ಟಿಗೆಗಳನ್ನ ಕದ್ದು ಇದ್ರು, ಈ ರೀತಿಯ ವಿಷಯಗಳನ್ನ ಕೇಳ್ತೀವಿ. ಆದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾವು ವಿಶೇಷವಾಗಿ ಇವತ್ತು ಮತ ಎಣಿಕೆ ಸಂದರ್ಭದಲ್ಲಿ ಪಾರದರ್ಶಕವಾಗಿ ಮತ ಎಣಿಕೆಯನ್ನ ಮಾಡದೇ ಇರುವಂತ ಕಾಂಗ್ರೆಸ್ ಮಾಡಲ್ಲ ನಾವು ಚಿಕ್ಕಮಗಳೂರು ನೋಡಿದೀವಿ. ಬೆಳಗಿಂದ ಬಹಳ ಪಾರದರ್ಶಕವಾಗಿ ನಡೆದಿದಂತ ಮತ ಎಣಿಕೆ ವಿಜಯೋತ್ಸವದ ನಂತರ ಮತ್ತೆ ವಾಪಸ್ ಬಂದು ಶಾಸಕರು ಯಾಕೆ ಒಳಗೋದ್ರು? ಶಾಸಕರಿಗೆ ಸೋಲಿನ ಭೀತಿ ಇದೆಯಾ? ಇವತ್ತು ಶಾಸಕರು ಸೋಲಿನ ಭೀತಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಯಾಕೆ ಅವ್ರು ಒಳಗೆ ಹೋದ್ರು? ಯಾವ ಅಧಿಕಾರಿಗಳ ಮೇಲೆ ಒತ್ತಡವನ್ನು ತರ್ತಿದ್ದಾರೆ? ಇವತ್ತು ಆ ಅಧಿಕಾರಿಗಳು ಒತ್ತಡಕ್ಕೆ ಮಣಿಯದೆ ಇವತ್ತು ಇಲ್ಲಿ ಬಂದು ಉತ್ತರನ ಕೊಡ್ಬೇಕು. ಯಾಕೆ ನಾವು ಮತ ಎಣಿಕೆಯನ್ನ ಯಾಕೆ ನಿಲ್ಲಿಸಿದೀವಿ? ಇವತ್ತು ಅವರ ಗುಂಡಾವರ್ತನೆ ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಹಲ್ಲೆ ಮಾಡುವಂತಕ್ಕೆ ಹೋಗಿದ್ದಾರೆ. ಇವತ್ತು ಪೊಲೀಸರು ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಹಲ್ಲೆ ಮಾಡುವಂತ ತಡೆಯುವಂತ ವಿಫಲ ಆಗಿದ್ದಾರೆ. ಇವತ್ತು ಒಳಗೆ ಹೋಗುವಂತ ರಾಜೇಗೌಡರು ಅವ್ರು ಯಾವುದೇ ರೀತಿಯ ಪಾಸ್ ಇಲ್ಲ, ಅವ್ರನ್ನ ಒಳಗೆ ಬಿಡ್ತಾರೆ. ನಾನೊಬ್ಬ ಸಾಮಾನ್ಯ ನಾಗರಿಕನಾಗಿ ಪ್ರಶ್ನೆ ಮಾಡ್ತೀನಿ, ನಾನು ಒಳಗೆ ಹೋಗ್ಬೇಕು, ನಿಮ್ಗೆ ಅವಕಾಶ ಕೊಡ್ತಾರ? ರಾಜೇಗೌಡರಿಗೆ ಕಂಟೆಂಟ್ ಆಫ್ ಕೋರ್ಟ್ ಆಗಲ್ಲ ಅಂತ ಹೇಳಿ ಸಂತೋಷ್ ಗೌಡನಿಗೆ ಆಗುತ್ತೆ, ಇಲ್ಲಿ ಕೂದಿರೋ ಕಾರ್ಯಕರ್ತರಿಗೆ ಏನಾಗುತ್ತೆ? ಹಾಗಾಗಿ ಚುನಾವಣೆಯನ್ನ ಪಾರದರ್ಶಕವಾಗಿ ನಡೀತಿಲ್ಲ. ಸೋಲಿನ ಭೀತಿಯಿಂದ ಇಡೀ ಅಧಿಕಾರ ಯಂತ್ರವನ್ನ ದುರುಪಯೋಗ ಮಾಡಿಕೊಂಡು ಇವತ್ತು ಸೋಲಿನ ಹತಾಶೆಯಲ್ಲಿ ಈ ಮತ ಎಣಿಕೆ ಪ್ರಕ್ರಿಯೆಯನ್ನ ನಿಲ್ಲಿಸಿದ್ದಾರೆ. ನಮ್ಮ ಆಗ್ರಹ ಇಷ್ಟೇ, ಕೋರ್ಟಿಗೂ ಬೆಲೆ ಕೊಡದೆ ನ್ಯಾಯಾಂಗ ನಿಂದನೆಯನ್ನ ಇವ್ರು ಮಾಡ್ತಾರೆ. ಅಧಿಕಾರಿಗಳೇ, ಇವತ್ತು ರಾಜೇಗೌಡರು 2 ವರ್ಷ ಇರ್ಬೋದು, ಇನ್ಯಾರೋ ಮತ್ತೊಬ್ಬ ಬರ್ಬೋದು, ಆದ್ರೆ ನ್ಯಾಯಾಂಗದ ಕಟ್ಟಕಡೆಯಲ್ಲಿ ನಿಲ್ಬೇಕಾಗಿರೋಂಥವ್ರು ನೀವು. ಎಚ್ಚರಿಕೆ ಇರಲಿ ನಿಮಗೆ. ಮುಂದೊಂದು ದಿನ ನ್ಯಾಯಾಂಗದ ಮುಂದೆ ತಲೆ ತಗ್ಗಿಸುವಂತ ಕೆಲಸ ನಿಮ್ಮ ಆಗುತ್ತೆ. ಹಾಗಾಗಿ ಪಾರದರ್ಶಕ ಮತ ಎಣಿಕೆಯನ್ನ ಮಾಡ್ಬೇಕಂತ ಈ ಮೂಲಕ ಆಗ್ರಹವನ್ನ ಮಾಡ್ತೀನಿ.